ಗಣೇಶ. ಜಗನ್ಮಾತೆಗೆ ನಮಸ್ಕಾರ. ಗುರು ಪರಂಪರೆಗೆ ನಮಸ್ಕಾರ. ಸೌಂದರ್ಯ ಲಹರಿ ಕರ್ತ್ರೆ ಸರ್ವಮಂಗಳದಾಯಿನೇ ಶಂಕರಾಚಾರ್ಯ ವರ್ಯಾಯ ಯತಿರಾಜಾಯ ತೇ ನಮಃ. ಲೌಹಿತ್ಯ ನಿರ್ಜಿತ ಜಪಾ ಕುಸುಮಾನುರಾಗಂ ಆಶಾಂಕುಶೌ ಧನುರಿಷೂನಪಿ ಧಾರಯಂತೀಂ ತಾಮ್ರೇಕ್ಷಣಾಂ ಅರುಣಮಾನ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ. ಆದಿಶಂಕರಾಚಾರ್ಯರು ಪ್ರಜ್ಞೆ ಮತ್ತು ಪ್ರತಿಭೆಗಳ ಸಂಗಮವಾಗಿದ್ದರು. ಶಂಕರನ ಅವತಾರ ಎನಿಸಿದ ಆದಿಶಂಕರಾಚಾರ್ಯರು ಕಾರಣ ಜನ್ಮರು. 9 ವರ್ಷ ಬಾಲಕನಿದ್ದಾಗಲೇ ಸನ್ಯಾಸವನ್ನು ಸ್ವೀಕರಿಸಿ 16 ಸಂವತ್ಸರಗಳಾಗುವ ವೇಳೆಗೆ ಸರ್ವಶಾಸ್ತ್ರ ಪಾರಂಗತರಾಗಿ ವೇದಾಂತ ರಹಸ್ಯಗಳಿಗೆ ಭಾಷ್ಯ ಬರೆದುದಲ್ಲದೆ ತಮ್ಮ ಮಹಾ ಅದ್ಭುತ ಕವಿತಾ ಶಕ್ತಿಯಿಂದ ಅಸೇತು ಹಿಮಾಚಲದಲ್ಲಿ ದೇವತಾ ಕ್ಷೇತ್ರಗಳಲ್ಲಿ ಆಯಾ ಕ್ಷೇತ್ರ ಪಾಲಕರಾದ ದೇವಿಯರನ್ನು ಸ್ತುತಿಸಿ ಅಷ್ಟಕಗಳು, ಭುಜಂಗ ಪ್ರಯಾತ ಸ್ತೋತ್ರಗಳು, ಕರಾವಲಂಬ ಸ್ತೋತ್ರ, ಮಾನಸಿಕ ಪೂಜಾ ಸ್ತೋತ್ರಗಳು, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಅಪರಾಧ ಕ್ಷಮಾಪಣಾ ಸ್ತೋತ್ರ ಹೀಗೆ ಸರ್ವ ದೇವತಾ ಸ್ತೋತ್ರಗಳನ್ನು ಮಹಾನುಭಾವರಾದ ಶ್ರೀ ಶಂಕರಾಚಾರ್ಯರು ಮುಂದಿನ ಪೀಳಿಗೆಗೆ ನೀಡಿದ್ದಾರೆ. ಸಂಸ್ಕೃತದಲ್ಲಿರುವ ದೇವಿ ಸ್ತೋತ್ರಗಳಲ್ಲಿ ಸೌಂದರ್ಯ ಲಹರಿ ಅತಿ ಉನ್ನತವಾದ ಸ್ಥಾನವನ್ನು ಗಳಿಸಿಕೊಂಡಿದೆ. ಶ್ರೀವಿದ್ಯೆಯ ಬೀಜಾಕ್ಷರ ನ್ಯಾಸ, ಷಟ್ಚಕ್ರಗಳ ನಿರೂಪಣೆ, ಮಂತ್ರದ ತಾಂತ್ರಿಕ ರಹಸ್ಯಗಳಿಂದ ತುಂಬಿದ ಈ ಶ್ಲೋಕಗಳು ಶ್ರದ್ಧಾವಂತರಾದ ಭಕ್ತಜನರಿಗೆ ಆರಾಧ್ಯ ಸ್ವರೂಪವನ್ನು ತಳೆದಿರುವ ಪವಿತ್ರ ಮಂತ್ರಗಳಾಗಿದೆ. 100 ಶ್ಲೋಕಗಳು ಸೌಂದರ್ಯ ಲಹರಿಯಲ್ಲಿ ವಿಶಿಷ್ಟವಾಗಿದೆ. 100 ಶ್ಲೋಕಗಳು ಶಿಖರಿಣಿ ವೃತ್ತದಲ್ಲಿದ್ದು ನಿಧಾನವಾಗಿ ಹಾಡಬೇಕಾದವು. ಹಣ್ಣಿನ ಸೀಕರಣೆಯನ್ನು ಸೇವಿಸಿದಂತೆ ರುಚಿಯನ್ನು ಸವಿಯುತ್ತಾ ಓದುಗರು ಮೆಲ್ಲಗೆ ಸಾಗಬೇಕಾಗುತ್ತದೆ. ಇದೊಂದು ಕಾವ್ಯ ರೂಪವಾದ ಮಂತ್ರಶಾಸ್ತ್ರ. ಇದಕ್ಕೆ ದೊರಕಿರುವ ಸುಮಾರು 36 ವ್ಯಾಖ್ಯಾನಗಳು ಈ ದೇವಿಯ ಮಹಿಮೆಯನ್ನು ಸಾರುತ್ತದೆ. ಭಕ್ತರು ದೇವಿಯ ಉಪಾಸನೆಗೆ ಸೌಂದರ್ಯ ಲಹರಿಯನ್ನು ಮಾರ್ಗದರ್ಶಕವನ್ನಾಗಿ, ಭಕ್ತಿ ಯೋಗದ ದರ್ಪಣವನ್ನಾಗಿ ಸ್ವೀಕರಿಸಬಹುದು. ಅವರವರ ಭಾವನೆಗಳಿಗೆ ಅನುಗುಣವಾಗಿ ಸಿದ್ಧಿಯನ್ನು ಕೊಡಬಲ್ಲ ಗ್ರಂಥ ಸೌಂದರ್ಯ ಲಹರಿ. ಈ ಕಾರಣದಿಂದಲೇ ಸೌಂದರ್ಯ ಲಹರಿಗೆ ಅನೇಕ ವ್ಯಾಖ್ಯಾನಗಳು ವಿದ್ವತ್ ಪ್ರಕಾಂಡರಿಂದ ರಚಿತವಾಗಿದೆ. ಸೌಂದರ್ಯ ಲಹರಿಯು ಶ್ರೀವಿದ್ಯೆಗೆ ಸಂಬಂಧಿಸಿರುವುದರಿಂದ ತಂತ್ರ ಮಾರ್ಗಕ್ಕೆ ಒಳಪಡುತ್ತದೆ. ತಂತ್ರ ಎಂದರೆ ಶಾಸ್ತ್ರ, ಸಿದ್ಧಾಂತ, ವಿಜ್ಞಾನ. ಶ್ರೀಚಕ್ರಾರ್ಚನೆಯು ತ್ರಿಪುರ ಸುಂದರಿಯ ಅರ್ಚನೆಯಾಗಿರುತ್ತದೆ. ತ್ರಿಪುರ ಸುಂದರಿಯೇ ಪರಾಶಕ್ತಿ ಎಂದು, ಪರಾಭಟ್ಟಾರಿಕಾ ಎಂದು ಉಪಾಸ್ಯಳಾಗಿದ್ದಾಳೆ. ಅವಳು ಮೂಲ ಪ್ರಕೃತಿಗೆ ಪರಳು. ಶಬ್ದ ಬ್ರಹ್ಮ ಎಂದರೂ ಇವಳೇ. ಇವಳು ನಿರ್ಗುಣ, ನಿಷ್ಕಲ, ನಿರೂಪ, ಬ್ರಹ್ಮವಿದ್ಯೆ ಎಂದು ಇವಳನ್ನು ಸ್ತುತಿಸುವುದುಂಟು. ಸೃಷ್ಟಿ ಸ್ಥಿತಿ ಸಂಹಾರಗಳೆಲ್ಲವೂ ಇವಳಿಗೆ ಅಧೀನ. ಬ್ರಹ್ಮ, ವಿಷ್ಣು, ರುದ್ರರು ಇವಳ ಆಜ್ಞೆಯಂತೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಪ್ರಪಂಚದ ಸೃಷ್ಟಿಯಿಂದ ಹಿಡಿದು ಪ್ರಳಯ ಪರ್ಯಂತವಾಗಿ ನಡೆಯುವ ಜಗದ್ವ್ಯಾಪಾರಗಳೆಲ್ಲವೂ ಅದ್ವೈತ ಸಿದ್ಧಾಂತದಂತೆ ಮಾಯೆಗೆ ಅಧೀನವಾಗಿರುವುದರಿಂದ ಮಾಯಾರೂಪವಾದ ಶಕ್ತಿಯೇ ಪ್ರಧಾನ ಎಂದು ಶಾಕ್ತರ ಮತ. ಶಾಕ್ತರು ಎಂದರೆ ಶಕ್ತಿಯ ಉಪಾಸಕರು. ಸೌಂದರ್ಯ ಲಹರಿಯಲ್ಲಿ ರಹಸ್ಯಾರ್ಥ ಇರುವ ವರ್ಣನೆಗಳು ಅನೇಕವಾಗಿದೆ. ಇವು ಅಂಧಶ್ರದ್ಧೆಯ ಕಲ್ಪನೆಗಳಲ್ಲ. ಪರಶಿವನು ಪ್ರಕಾಶ ಸ್ವರೂಪನು, ಶಕ್ತಿಯು ವಿಮರ್ಶ ಸ್ವರೂಪಳು. ಶಿವನು ಅರ್ಥ ಸ್ವರೂಪನಾದರೆ ಶಕ್ತಿಯು ಶಬ್ದ ಸ್ವರೂಪಳು. ಶಬ್ದ ಅರ್ಥಗಳಿಗೆ ಅಭೇದ ಇರುವಂತೆ ಶಿವಶಕ್ತಿಯರಿಗೂ ಅಭೇದವೇ ಇರುತ್ತದೆ. ಶಿವನನ್ನು ಅಗಲಿ ದೇವಿಯಿಲ್ಲ, ದೇವಿಯನ್ನು ಅಗಲಿ ಶಿವನಿಲ್ಲ.
ಚಂದ್ರ ಬೆಳದಿಂಗಳು ಇವುಗಳಿಗೆ ಹೇಗೆ ಭೇದ ಇಲ್ಲವೋ ಹಾಗೆ ಶಿವಶಕ್ತಿಯರಿಗೆ ಭೇದವಿಲ್ಲ. ಸೌಂದರ್ಯ ಲಹರಿ ಸ್ತೋತ್ರ ಗ್ರಂಥದಲ್ಲಿ ದೇವಿಯ ದೇಹ ಸೌಂದರ್ಯ ಮತ್ತು ಅವಳ ಜಗದ್ವ್ಯವಹಾರ ರೂಪವಾದ ಕರ್ಮ ಇವೆರಡರ ವರ್ಣನೆಯೂ ಬಂದಿದೆ. ಇದರಲ್ಲಿ ಮೊದಲನೆಯ 41 ಶ್ಲೋಕಗಳಿಗೆ ಆನಂದ ಲಹರಿ ಎಂದು, ಮುಂದಿನ 59 ಶ್ಲೋಕಗಳಿಗೆ ಸೌಂದರ್ಯ ಲಹರಿ ಎಂದು ಹೇಳುವುದುಂಟು. ಆನಂದ ಲಹರಿಯಲ್ಲಿ ಆನಂದ ಸ್ವರೂಪಿಣಿಯಾದ ದೇವಿಯನ್ನು, ಸೌಂದರ್ಯ ಲಹರಿಯಲ್ಲಿ ದೇವಿಯ ಪರಮ ಸೌಂದರ್ಯವನ್ನು ವರ್ಣಿಸಲಾಗಿದೆ. ಈ ಸೌಂದರ್ಯ ಲಹರಿ ಸ್ತೋತ್ರದ ಪಾರಾಯಣ 2 ರೀತಿಯಲ್ಲಿದೆ. ಧ್ಯಾನ ಶ್ಲೋಕ ಮತ್ತು 100 ಶ್ಲೋಕಗಳನ್ನು ಒಂದೇ ಬಾರಿಗೆ ಪಾರಾಯಣ ಮಾಡುವುದು. ಎರಡನೆಯ ವಿಧ, ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಧ್ಯಾನ ಶ್ಲೋಕ, ಯಂತ್ರ ಪೂಜೆ, ಶ್ಲೋಕದ ನಿರ್ದಿಷ್ಟ ಸಂಖ್ಯೆಯ ಜಪ, ನೈವೇದ್ಯ ಮಾಡಿ ಮತ್ತೆ ಧ್ಯಾನ ಶ್ಲೋಕದಿಂದ ಪೂಜೆ ಮುಗಿಸುವುದು.